ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಕ್ಸ್. ಇಲ್ಲ ದ್ರಾಕ್ಷಿ ಲೋಡ್ಗೆ ಕ್ರೇಟ್ ಹಾಕ್ಕೊಳಕ್ಕೆ ಬಂದಿದ್ದೀನಿ. ಇಲ್ಲಿ ಲೋಡ್ ಎಲ್ಲಿಗೆ ಅಂದರೆ ಅವು ಕನ್ಫರ್ಮ್ ಗೊತ್ತಿಲ್ಲ. ರಾಯ್ಪುರ್ ಅಂತ ಹೇಳಿದ್ದಾರೆ. ಮತ್ತು ನಾಳೆ ಲೋಡ್ ಆಗೋ ತನಕ ಕನ್ಫರ್ಮ್ ಇರೋಲ್ಲ. ಮತ್ತು ಎಲ್ಲಿಗೆ ಕಳಿಸಿದ್ರೆ ಅಲ್ಲಿಗೆ ಹೋಗಬೇಕು. ಕ್ರೇಟ್ ಅಂತೂ ವೇಮ್ಗಲ್ ಹತ್ರ ಕ್ರೇಟ್ ಹಾಕ್ಕೊಳೋಕ್ಕೆ ಬಂದಿದ್ದೀನಿ. ಕಂಪ್ನಿ ಹತ್ರ ಇದ್ದೀನಿ. ಕ್ರೇಟು ಲಾಸ್ಟ್ ಟೈಮೇ ತೋರಿಸಿದ್ದೆ ಕ್ರೇಟ್ ಯಾವ ಥರ ರೆಡಿ ಮಾಡ್ತಾರೆ ಅಂತ. ಈ ಸಲ ಏನು ವಿಡಿಯೋ ಏನು ಮಾಡಲ್ಲ ಅದರಲ್ಲಿ. ನೋಡಿ, ಇಲ್ಲಿ ಮುಂದೆ ಗಾಡಿ ನಿಲ್ಲಿಸಿದೆ ಕ್ರೇಟು. ಅದು ಒಳಗಡೆ ಕ್ರೇಟ್ ಬೇರೆ ಇಲ್ಲ ಗುರು. 2 ಗಾಡಿ ಬಂದಿದ್ದೀವಿ. ಕ್ರೇಟ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೂ ರೆಡಿ ಮಾಡಿ ಹಾಕೋದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಒಂದು 9-10 ಗಂಟೆ ಆಗುತ್ತೇನೋ ಇಲ್ಲಿ ಕ್ರೇಟ್ ಹಾಕೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಕ್ರೇಟ್ ಹಾಕ್ಕೊಂಡು ಹೋಗೋಣ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಅದೇ ನಾಳೆ ಲೋಡ್ ಆದಮೇಲೆ ಕನ್ಫರ್ಮಾಗಿ ಎಲ್ಲಿಗೆ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವರು ರಾತ್ರಿ 8 ಗಂಟೆ ಆದ್ರೂ ಕ್ರೇಟ್ ಹಾಕಿಲ್ಲ. ಕ್ರೇಟ್ ಇಲ್ಲ ಇಲ್ಲಿ. 1-2 ಮಿಷಿನ್ ಇದ್ದಾವೆ. ಒಂದು ಮಿಷಿನ್ ಕೆಟ್ಟೋಗಿದೆ. ಒಂದು ಮಿಷಿನಲ್ಲಿ ಕ್ರೇಟ್ ರೆಡಿ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು ಗಾಡಿ ರೆಡಿ ಆಗ್ತಿದೆ. ಅಲ್ಲಿ ಒಂದು ಗಾಡಿ ಕ್ರೇಟ್ ರೆಡಿ ನೋಡಿ. ಕ್ರೈನ್ ಬಂದಿದೆ. ಕ್ರೈನಲ್ಲಿ ಏನೋ ಮಿಷಿನ್ ಹೋಗಿದೆಯಂತಿದು. ನಮ್ಮ ಗಾಡಿ ನೋಡಿ ಅಲ್ಲೇ ಇದೆ. ಯಾವ ಥರ ಗೊತ್ತಿಲ್ಲ. ಊಟ ಅಂತೂ ಎಗ್ ರೈಸ್ ಮನೆಯಿದೆ, ತಿಂದೆ. ಇವರು ರಾತ್ರಿ ಬೇಮ್ಗಲ್ಲಂತೂ ಕ್ರೇಟ್ ಲೋಡ್ ಮಾಡಿಲ್ಲ. ಮತ್ತು ಅಲ್ಲೇ ಕೋಲಾರ ಟಮ್ಕದಲ್ಲಿ ಅವ್ರದ್ದೇ ಇದೆ ಅಂತೆ ಕಂಪ್ನಿ. ಅಲ್ಲಿ ಕಳಿಸಿದ್ರು. ಅಲ್ಲಿ ಲೋಡ್ ಮಾಡ್ಕೊಂಡು ಬಂದೆ. ಟೈಮು ನೈಟೆಲ್ಲ ನಿದ್ದೆ ಇಲ್ಲ. ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಎಚ್ ಕ್ರಾಸಲ್ಲಿ ಇದ್ದೀನಿ. ಈಗ ಹೋಗ್ಬೇಕು ಚಿಕ್ಕಬಳ್ಳಾಪುರ ಹೋಗೋಕ್ಕೆ 4 ಗಂಟೆ 5 ಗಂಟೆ ಆಗುತ್ತೆ. ಹಾಗೆ ಲೋಡ್ಗೆ ಹೋಗೋದೇನೋ ನೋಡೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ಕ್ರೇಟ್ ಹಾಕ್ಕೊಂಬರೋದೇ ಆಯಿತು. ಈಗ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಸರ್ಕಲಲ್ಲಿದ್ದೀವಿ. ಲೇಬರ್ ಬರಬೇಕಂತೆ, ಅದಕ್ಕೆ ವೇಟಿಂಗು. ನೋಡಿ, ಆ ಗಾಡಿನೂ ನನ್ನ ಗಾಡಿ, 2 ಗಾಡಿ ಇಲ್ಲೇ ಇದ್ದೀವಿ. ಲೇಬರ್ ಎಲ್ಲ ಬೇರೆ ಗಾಡಿಯಲ್ಲಿ ಬಂದರು. ನಮ್ಮನ್ನ ತೋಟದ ಹತ್ರ ಕರ್ಕೊಂಬಂದರು. ನೋಡಿ, ಅಲ್ಲಿಂದ ರಿವರ್ಸ್ ಬಂದಿರೋದೆ ಗಾಡಿ. ತೋಟ ಮಾತ್ರ ಸಖತ್ ದೊಡ್ಡದಿದು. ಬನ್ನಿ, ಲೋಡಿಂಗ್ ಎಲ್ಲ ಪ್ರೊಸೆಸಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಫ್ಲ್ಯಾಟ್ ಅಂತೂ ಸಖತ್ ದೊಡ್ಡದು. ನೋಡಿ ಎಷ್ಟಿದೆ. ಸುಮಾರು ಒಂದು 7 ಎಕರೆ 8 ಎಕರೆ ಇದೆ ಇವ್ರದ್ದು. ಭಯಂಕರ ದೊಡ್ಡದು. ನಾನು ಗಾಡಿ ಹಗ್ಗ ಎಲ್ಲ ಬಿಸ್ತಾ ಇದ್ದೀನಿ. ಹಗ್ಗ ಎಲ್ಲ ಬಿಚ್ಚಿ ಲೇಬರ್ಸ್ ಎಲ್ಲ ಬಂದು ಕಟ್ ಮಾಡ್ತಾರೆ ಹಣ್ಣು. ಗುರು, ಅದು ಮುಂದೆ ಗಾಡಿ ಲೋಡ್ ಆಗ್ತಾ ಇರೋದು ಅದು ಡೆಲ್ಲಿಗಂತೆ. ಅದು ಫಸ್ಟ್ ಲೋಡ್ ಮಾಡಿಬಿಟ್ಟು ಆಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತೆ. ಲೋಡಿಂಗ್ ಎಲ್ಲ ಮಾಡ್ತಿದ್ದಾರೆ. ದ್ರಾಕ್ಷಿ ಹಣ್ಣೆಲ್ಲ ಕಟ್ ಮಾಡ್ತಿದ್ದಾರೆ. ಈಗ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೋಮು ಅಂತ ಬಂದ. ಸೋಮು ಅಂದರೆ ಲಾಸ್ಟ್ ವಿಡಿಯೋಗಳಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ. ಮೇಲೆ ಹತ್ಬಿಟ್ಟು ಟಾರ್ಪಲ್ ಕಟ್ತಿದ್ದಾನೆ. ಟಾರ್ಪಲ್ ಕಟ್ಕೊಂಡು ಬಿಡೋದೆ. ಈಗ ಟೈಮು ಒಂದು 4 ಗಂಟೆ ಆಯಿತು. ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಇಲ್ಲ. ಲಾಸ್ಟ್ಗೆ ಎಲ್ಲಿಗೆ ಅಂದರೆ ರಾಯ್ಪುರ್ಗೆ ಅಂತ ಫಿಕ್ಸ್ ಆಯಿತು. ಅವರೆಲ್ಲ ಬೇರೆ ಕಡೆ ಹೋಗಿ ಅಂದರು. ಇಲ್ಲ, ನಾವು ಹೋಗಲ್ಲ ಅಂದ್ವಿ. ಮತ್ತು ರಾಯ್ಪುರ್ಗೆ ಫಿಕ್ಸ್ ಆಯಿತು. ಬನ್ನಿ, ಆಗ ಟಾರ್ಪಲ್ ಎಲ್ಲ ಕಟ್ಕೊಂಡು ಬಿಡೋಣ. ಬಂದು ಹೈವೇಗೆ ಬಂದ್ವಿ. ಅಲ್ಲಿಂದ ಇಲ್ಲ ಬಾಯಪಲ್ಲಿಯಲ್ಲಿ ಹೋಗಿ ಡೀಸೆಲ್ ಹಾಕ್ಕೊಂಡು ಫುಲ್ ಬಿಡೋಣ. ಗುರು, ಇದು ನಮ್ಮದು ಹಳೆ ಬಂಕು. ಸಿಮೆಂಟ್ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲೇ ಹಾಕ್ಸ್ತಿದ್ದು. ನಮ್ಮ ಬಂಕಲ್ಲಿರೋ ಹುಡುಗರೆಲ್ಲ ವಿಡಿಯೋಸ್ ನೋಡ್ತಾರಂತೆ. ಅಣ್ಣ ಹೇಗಿದೆ ಬಿಸ್ನೆಸ್, ಚೆನ್ನಾಗಿ ನಡೀತಿದೆ ಅಂತಾರೆ. ಬಾಗೇಪಲ್ಲಿ ಟೋಲ್ ಬಿಟ್ಟಿದ್ದೀವಿ. ಕರ್ನಾಟಕ ಮುಕ್ತಾಯ ಆಂಧ್ರ ಒಳಗಡೆ ಎಂಟ್ರಿ. ಇವರು ಮುಂದೆ ಹೋಗ್ತಾ ಇರೋ ಗಾಡಿ ಅದು ಕಾಶ್ಮೀರ ಹೋಗ್ತಿದೆ. ಆ್ಯಕ್ಚುಲಿ ಅದು ಮಂಗಳೂರ್ದು ಗಾಡಿ. ಯಾರೋ ಡ್ರೈವರು ಬರ್ತಾನೆ ಅಂದ್ಬಿಟ್ಟು ಕೈ ಕೊಟ್ಬಿಟ್ರಂತೆ. ಮತ್ತು ನಮ್ಮೂರಿಂದನೇ ಡ್ರೈವರ್ ಒಬ್ಬನ್ನ ಕರೆಸಿ ನಾನೇ ಕಳಿಸಿದೆ. ಹೋಗ್ತಿದ್ದಾರೆ ಆ ಡ್ರೈವರು ಆ ಗಾಡಿಯಲ್ಲಿ.
ನೋಡಿ ಕೆಲವರು ಈ ಥರ ಮಾಡ್ತಾರೆ, ಪಾಪ ಅವರು ಏನು ಮಾಡೋದು. ಹೋಗ್ತಿದೆ ಟೌನ್ ಹೋಟೆಲಲ್ಲೇ ಊಟ ಮಾಡಿಕೊಂಡು ಬಿಟ್ಟಿದ್ದೀವಿ. ಆರಾಮಾಗಿ ಹೋಗೋಣ. 60 ಇಲ್ಲ 70 ದ್ರಾಕ್ಷಿ ಲೋಡು ತುಂಬಿದ್ರೆ ಟೈಮಿಂಗ್ ಪಕ್ಕ ಇರುತ್ತೆ. ಬನ್ನಿ ಹೋಗೋಣ ಆರಾಮಾಗಿ. ಡ್ಯೂಟಿ ಅಂತೂ ಎಕ್ಸ್ಚೇಂಜ್. ನಮ್ಮ ಸೋಮ ಅವ್ರ ಮುಖ ತೊಳಿತಾ ಇದ್ದಾರೆ, ಮಲಗಿದ್ದ. ಹಾಂ ನೀರು ಹಿಡ್ಕೊಂಡು ಇಟ್ಟಿದ್ದೀನಿ. ಟೈಮ್ ಬಂದು 1:15 ಆಗಲೇ ನಿದ್ದೆ ಬಂತು. ಯಾಕೆಂದರೆ ರಾತ್ರಿ ಎಲ್ಲ ಸ್ವಲ್ಪ ನಿದ್ದೆ ಇರಲಿಲ್ಲ. ಇದರಿಂದ ಹೈದ್ರಾಬಾದ್ ರಿಂಗ್ ರೋಡ್ ಬಂದಿದ್ದೀವಿ. ರಿಂಗ್ ರೋಡಿಂದ ನಮ್ಮ ಸೋಮಣ್ಣ ಓಡಿಸ್ತಾರೆ. ನಿದ್ದೆ ಎಲ್ಲ ಹೋಯ್ತಾನಣ್ಣ. ದ್ರಾಕ್ಷಿ ನೋಡಿ ಎಲ್ಲಿಕ್ಕಿದೆ ನೋಡಪ್ಪ. ಕುತ್ಕೊಳ್ಳೋದಲ್ಲೇ ಮಲ್ಕೊಳ್ಳೋದಲ್ಲೇ. ಹಿಂದ್ಗಡೆ ಹೋಗಿ ಮಲ್ಕೊಂಬಿಡೋದ. ಆರಾಮಾಗಿ ನಡಿ. ನಿದ್ದೆ ಬಂದರೆ ಎಬ್ಬರ್ಸು. ರಿವರ್ಸ್. ಫಸ್ಟ್ ಎಕ್ಸ್ಟ್ರಾ ಎಲ್ಲಿ? ಇನ್ನೊಂದು ಎಕ್ಸ್ಟ್ರಾ ಆಯ್ತು ನೋಡಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟು. ಮಲಗ್ತೀನಿ ಸ್ವಲ್ಪ ಹೊತ್ತು. ಟೈಮ್ಗಳು ಖರಾಬ್ ಆದರೆ ನೋಡಿ ಈ ಥರ ಇರುತ್ತೆ. ಹೊಸ ಟೈರ್ ಪಂಚರ್ ಆಗಿದೆ. ಪಂಚರ್ ಆಗಿರೋದು ಅಂದರೆ ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರದಲ್ಲಿ ಪೌಡ್ರ್ ಹಾಕ್ಸಿದೆ ಟೈರ್ ಎಲ್ಲ ಉಲ್ಟಾ ಮಾಡಿ. ಅವರು ಸರಿಯಾಗಿ ಟೈರ್ನ ಕೂರಿಸಿಲ್ಲ, ನೆಕ್ಕು ಕಚ್ಚಿಬಿಟ್ಟು ಪಂಚರ್ ಆಗಿದೆ ನೋಡಿ. ಟ್ಯೂಬು ಪ್ಲಾಪ್ 2 ಹೋಗಿದ್ದಾವೆ. ಟ್ಯೂಬ್ ಬಂದು ಟೋಟಲ್ 2,000 ರೂಪಾಯಿ ಖರ್ಚು. ಬಳಿ ನನ್ನ ಮಗ ಪಂಚರ್ ಅಂಗಡಿಯವನು ಕರೆಕ್ಟಾಗಿ ಕುದಿಸಿದ್ರೆ ಯಾವುದೂ ಆಗ್ತಿರ್ಲಿಲ್ಲ. ನೆಕ್ಕು ಸರಿಯಾಗಿ ಕುದಿಸಿಲ್ಲ. 2,000 ವೇಸ್ಟ್. ಗಾಡಿಗಳಂದರೆ ಈ ಥರ ಇರುತ್ತೆ. ನೋಡಿ ಆ ಲೋಫರ್ ನನ್ನ ಮಕ್ಕಳು ಸರಿಯಾಗಿ ಕುದಿಸಿಲ್ಲ. ಆ ಟ್ಯೂಬು ಫ್ಲಾಫು 2 ಹೋಗಿದ್ದಾವೆ. ಕೇಳಿದ್ರೆ ನಾವು ಕರೆಕ್ಟಾಗಿ ಕುದಿಸಿದ್ದೀವಿ ಅಂತಾರೆ. ಹೊಸ ಟ್ಯೂಬ್ ಹಾಕಿದ್ದಾಯಿತು. ತೆಲಂಗಾಣ RTO ನೋಡಿ ಎಷ್ಟು ಗಾಡಿ ಜಾಮ್ ಆಗಿದ್ದಾವೆ ನೋಡಿ. RTO ಸೀಲು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಈ ಸೀಲ್ ಹಾಕ್ಸ್ಕೊಂಬಂದ್ರೆ ಗಾಡಿ ಬಿಡ್ತಾರೆ, ಇಲ್ಲಾಂದರೆ ಗಾಡಿ ಬಿಡೋಲ್ಲ. ತೆಲಂಗಾಣ ಲಾಸ್ಟ್ ಬಾರ್ಡ್ರ್ ಇದು. ಬಿಟ್ರೆ ಇಲ್ಲಿ ಮಹಾರಾಷ್ಟ್ರ. ಅಲ್ಲಿ ಫುಲ್ ಪೇಮೆಂಟ್ ಮೇಲೆ ಹೋಗ್ಬೇಕು. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಬನ್ನಿ ನೋಡೋಣ. ಏನು ಗುರು ಇಷ್ಟು ಜಾಮ್ ಆಗಿದೆ. ಮತ್ತೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಟೋಲ್ ಗೇಟ್ 200, RTOಗೆ 200, 400 ರೂಪಾಯಿ. ಮತ್ತೆ ಇಲ್ಲಿಂದ ಪೊಲೀಸ್ನವರಂತೂ ಸಿಕ್ಕಾಪಟ್ಟೆ ಇರ್ತಾರೆ. 50, 100 ಎಷ್ಟು ಸಲ ಕಾರ್ಡ್ನವ್ರು ಬೇರೆ ಇರ್ತಾರೆ ಗುರು. 200 ರೂಪಾಯಿ 300 ರೂಪಾಯಿ ಅಂತ. ಏನು ದುಡ್ಡು ಅಂದರೆ ಮಹಾರಾಷ್ಟ್ರದ ಪೊಲೀಸವ್ರಿಗೆ ಲೆಕ್ಕನೇ ಇಲ್ಲ. ಮಹಾರಾಷ್ಟ್ರ ಎಂಟ್ರಿ ಆದರೆ ಕಚ್ಚಾ ರೋಡ್ ಗುರು. ಎಲ್ಲ ತಾಪೇಳ್ ಹಾಕಿದ್ದಾರೆ ರೋಡು. ತುಂಬಾನು ಚೆನ್ನಾಗಿಲ್ಲ. ಬೇಜಾರಾಗುತ್ತೆ ಈ ರೋಡಲ್ಲಿ ಓಡಿಸೋದಕ್ಕೆ. ಸ್ಟ್ರೈಟ್ ಹೋದ್ರೆ ನಾಗ್ಪುರ ಸಿಟಿ ನೋಡಿ. ಜಬಲ್ಪುರ, ರಾಯ್ಪುರ್, ವಾರಣಾಸಿ ಲೆಫ್ಟ್. ಬಸ್ಸು ಅಲ್ಲಿ ಡಾಬಾ ಹತ್ರ
ನಾಗ್ಪುರದಿಂದ ಛತ್ತೀಸ್ಗಢ ರೋಡಲ್ಲಿ ಜರ್ನಿನೇ ಆಗಲ್ಲ ಗಾಡಿ. ಮಧ್ಯಾಹ್ನದಿಂದ ಓಡಿಸ್ತಾನೆ ಇದ್ದೀವಿ. ಎಲ್ಲ 200 ಕಿಲೋಮೀಟ್ರ್, 200 ಚಿಲ್ಲರೆ, 240 ಇದೆ. 240 ಕಿಲೋಮೀಟ್ರ್ ಹೋಗೋದಕ್ಕೆ ಒಂದು ಡೇ ಬೇಕು ಫುಲ್ಲು. ಛತ್ತೀಸ್ಗಢ ಎಂಟ್ರಿ ಆಗ್ತಾನೆ ಒಂದು ಸಿಟಿ ಸಿಕ್ತು. ಬಿರ್ಜು ಸುಮಾರು ಒಂದು 3-4 ಕಿಲೋಮೀಟ್ರ್ ಇದೆ ಬಿರ್ಜಿದು. ಎಲ್ಲ ಸಿಟಿ. ಯಾವ ರಾಜನ್ನ ಗಾರ್ಡು ಏನೋ ಇದೆ ಊರ ಹೆಸರು, ಸರಿಯಾಗಿ ಗೊತ್ತಿಲ್ಲ. ಮೇಲೇನೆ ಬಂದ್ಬಿಟ್ವಿ ಫ್ಲೇವರ್ ಮೇಲೆ. ರಾತ್ರಿ 10 ಗಂಟೆಗೆ ಬಂದ್ವಿ ಮಾರ್ಕೆಟ್ಗೆ. ಬಂದು ಮಲಗಿಬಿಟ್ಟಿದ್ವಿ. ಈಗ ನೋಡಿ, ಈಗ ಇದ್ರೆ ಖಾಲಿ ಮಾಡ್ತಿದ್ದಾರೆ. ಖಾಲಿ ಅಂತೂ ಒಂದು ಅರ್ಧ ಗಾಡಿ ಆಗಿದೆ, ಇನ್ನು ಸ್ವಲ್ಪ ಇದೆ. ಜಲ್ದಿ ಖಾಲಿ ಮಾಡಿಬಿಡ್ತಾರೆ. ಬಟ್ ಬಾಡಿಗೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಗಾಡಿ ಖಾಲಿ ಅಂತೂ ಆಯಿತು. ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಲ್ಲಿ ಗಾಡಿ ಹಾಕು ಅಂತ ಹೇಳಿದ್ರು. ಗಾಡಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀವಿ. ಹಾಗೆ ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ನಮ್ಮ ಸೋಮ ತರಕಾರಿ ತಗೊಂಬರಕ್ಕೆ ಹೋಗಿದ್ದಾನೆ. ಇಲ್ಲೆಲ್ಲಿ ಸಿಗಲಿಲ್ಲ. ಫ್ರೂಟ್ ಮಾರ್ಕೆಟ್ ಹತ್ರ ಇಲ್ಲೆಲ್ಲ ಮುಂದೆ ಇದೆ ಅಂದರು. ಅಲ್ಲಿಗೆ ಹೋಗಿದ್ದಾನೆ. ಬಂದಮೇಲೆ ಏನಾದರೂ ಸಾಂಬಾರು ಮಾಡಬೇಕು. ಸದ್ಯಕ್ಕೆ ರೈಸ್ಗಂತ ಇಟ್ಟಿದ್ದೀನಿ. ಅಡುಗೆ 1-2 ಅವರ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಊಟ ಮಾಡಿ ತಿಂದ್ಬಿಟ್ಟು ಹೋಗೋಣ. ಮತ್ತು ಇಲ್ಲಿಂದ ಲೋಡ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಕಾಂಟ್ಯಾಕ್ಟ್ ನಂಬರ್ ಯಾರ ಹತ್ರ ತಗೊಂಡು ಕಾಲ್ ಮಾಡೋಣ. ನಮ್ಮ ಸೋಮ ಅಂತ ತರಕಾರಿ ತಗೊಂಬಂದ, ಎಲ್ಲ ಕಟ್ ಮಾಡ್ತಿದ್ದಾನೆ. ರೈಸು ಆಯಿತು. ಎಲ್ಲ ಅಡುಗೆ ತಿನ್ಕೊಂಡು ಬಾಡಿಗೆ ಇಸ್ಕೊಂಡು ಹೊರಡೋಣ. ಪ್ಲೀಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.